ಹಳೆ ಸಿದ್ದರಾಮಯ್ಯ ಈಗ ಹೇಗೆ ಇರಲು ಸಾಧ್ಯ ಎಂದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿಕೆ ನೀಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಮೂಡುವಂತೆ ಮಾಡಿದೆ. ಹೌದು, ಕಾರವಾರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಆರ್.ವಿ. ದೇಶಪಾಂಡೆ ಅವರು ಹಳೆ ಸಿದ್ದರಾಮಯ್ಯ ಈಗ ಹೇಗೆ ಇರೋಕೆ ಸಾಧ್ಯ? ಮೊದಲು ಸಿದ್ದರಾಮಯ್ಯ ಯಂಗಿದ್ದ, ಸ್ವಲ್ಪ ಶಕ್ತಿ ಜಾಸ್ತಿ ಇತ್ತು. ಈಗ ನಾನೇ ನೋಡಿ, ಮೊದಲು ಇದ್ದ ದೇಶಪಾಂಡೆ ಈಗ ಇದ್ದೀನಾ ಎಂದು ಪ್ರಶ್ನಿಸುವ ಮೂಲಕ ಸಿದ್ದರಾಮಯ್ಯನವರ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಮೂಡುವಂತೆ ಮಾತನಾಡಿ, ಅವರು ಎಲ್ಲಾ ನಿರ್ಧಾರಗಳನ್ನ ಶಾಸಕರಿಗೆ ಹೇಳಿ ಮಾಡೋಕೆ ಆಗೋದಿಲ್ಲ. ಸಿದ್ದರಾಮಯ್ಯನವರಿಗೆ ತಾಳ್ಮೆ ಬಹಳ ಇದೆ ಎಂದರು. ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ಸದ್ಯಕ್ಕಿಲ್ಲ. ಸರ್ಕಾರಕ್ಕೆ ಹೈಕಮಾಂಡ್ ಬೆಂಬಲ ಇದೆ. ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಕೆಲವು ಶಾಸಕರಿಗೆ ಅಭಿವೃದ್ಧಿ ಕೆಲಸ ಆಗುತ್ತಿಲ್ಲ ಎಂಬ ಅಸಮಾಧಾನ ಇದೆ. ಕೆಲವು ಶಾಸಕರಿಗೆ ಮಂತ್ರಿ ಆಗಬೇಕು, ಅಧ್ಯಕ್ಷ ಆಗಬೇಕು ಅಂತ ಆಸೆ ಇರುತ್ತದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಹೈಕಮಾಂಡ್ ಸಂಪೂರ್ಣ ಬೆಂಬಲ ಇದೆ. ಕೆಲವು ಶಾಸಕರಿಗೆ ಸಮಸ್ಯೆ ಇರಬಹುದು. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾರವರು ಕರೆದು ಸಮಸ್ಯೆ ಕೇಳುತ್ತಾರೆ. ಶಾಸಕರ ಸಮಸ್ಯೆ ಇದೆ ಅಂದರೆ ಇಂದು ಸುರ್ಜೇವಾಲಾ ಅವರು ಕರೆದು ಮಾತಾಡ್ತಾರೆ. ಎಲ್ಲವೂ ಸರಿ ಇದೆ ಎಂದರು. ಸಾವಿರ ಕೆಲಸ ಪತ್ರಿಕೆಗೆ ಹೋಗಬಾರ್ದು, ನಿಮ್ಮ ಕೈಲಿ ಯಾರು ಸಿಗಬಾರ್ದು. ಅವ್ರು ಸಿಗ್ತಾರೆ. ಹಾಗೆ ನಿಮ್ಮೆಲ್ಲ ಹೆಡ್ಲೈನ್ಸ್ ಬರ್ಲಿಕ್ಕೆ ಶುರು ಆಗ್ತವೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನಾಗಿಲ್ಲ, ಎಷ್ಟು ಗಟ್ಟು ರಚನೆ ಆದಾಗಿತ್ತು ಅದಕ್ಕಿಂತ ಹೆಚ್ಚು ಗಟ್ಟಿ ಈಗ ಅದೇ. ಹೈಕಮಾಂಡ್ ಸಂಪೂರ್ಣ ಬೆಂಬಲ ಅದೇ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು ಎಲ್ಲ ಕೂಡಿ ಒಕ್ಕಡದಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ಪಾಪ ಯಾರು ಶಾಸಕರು ಹೀಗೆ ಹೇಳಿದ್ರಂತ ಅವ್ರದನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬರೋದಲ್ಲ, ಅವ್ರದ್ದೇನು ಪಾಪ ಸಮಸ್ಯೆ ಇರ್ಬೋದು. ಹಾಗಾಗಿ ಇಷ್ಟೇ, ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ ನನ್ನ ದೃಷ್ಟಿಯಿಂದ. ಸುರ್ಜೇವಾಲಾ ಬೆಂಗಳೂರಿಗೆ ಇವತ್ತು ಬಂದಿದ್ದಾರೆ. ಕೆಲವು ಶಾಸಕರಿಗೆ ನೆಕ್ಸ್ಟ್ 2-3 ಡೇಸು ಯಾರಿಗ ಅವ್ರು ಭೇಟಿ ಆಗಬೇಕಾಗಿದೆ, ಅವ್ರಿಗೆ ಭೇಟಿಯಾಗಿ ಆಡ್ಲಿಕ್ಕೆ ಅವಕಾಶ ಕೊಡ್ತಾರೆ, ಮಾತಾಡ್ತಾರೆ, ಸಮಸ್ಯೆ ಇದೆ ತಿಳ್ಕೊಳ್ತಾರೆ. ಹಳೆ ಸಿದ್ದರಾಮಯ್ಯ ಈಗ ಹೆಂಗಿರ್ಲಿ ಈಗ ಸಾಧ್ಯ? ಹಳೆ ಸಿದ್ದರಾಮಯ್ಯ ಹೆಂಗಿದ್ದ, ಸ್ವಲ್ಪ ಶಕ್ತಿ ಹೆಚ್ಚಿತ್ತು. ಈಗ ವಯಸ್ಸು ನಂದು, ಈಗ ನಾನು ಮುಂಚೆ ದೇಶಪಾಂಡೆ ಇದ್ದೇನೆ, ನಾನು ಮುಂಚೆ ಹಂಗೆ ದೇಶಪಾಂಡೆ ಇದ್ದೇನೆ. ವಯಸ್ಸಾದಂಗೆ ತಾಳ್ಮೆ ಹೆಚ್ಚಿಗೆ ಬರ್ಬೇಕಂತ ಇಲ್ಲ, ವಯಸ್ಸು ಸಿದ್ದರಾಮಯ್ಯ ತಾಳ್ಮೆ ಬಾಳದೆ, ತಾಳ್ಮೆ ಮಾಡದೆ ನನಗಿಂತ ಒಳ್ಳೆ ತಾಳ್ಮೆ ಅದೇ ಸಿದ್ದರಾಮಯ್ಯ. ಅಲ್ಲಿ ಒಂದು ಏನ್ ಹೇಳಿ ಮಾಡ್ತಾರೆ, ಆಡಳಿತದಲ್ಲಿ ನಿರ್ಣಯ ಮಾಡೋದು ಇನ್ನೆಲ್ಲ MLCಗೆ ಪತ್ರಗಳು ಹೇಳಿ ಮಾಡ್ತಾರೆ. ಆಡಳಿತದ ನಿರ್ಣಯಗಳು ರೆಗ್ಯುಲರಿ ನಡೀತಾ ಇರ್ತವೆ. ಯಾವ್ದು ಮಹತ್ವದ ನಿರ್ಣಯ ಇದ್ರೆ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಅಷ್ಟೇ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.